PUC ಮುಗೀತು, ಮುಂದೇನು ಮಾಡೋದು ಅನ್ನೋ ಟೆನ್ಷನ್ ಇದೆಯಾ ನಿಮಗೆ? ಅಥವಾ ಸೈನ್ಸ್ ಮಾಡಿದ್ರೆ ಇಂಜಿನಿಯರಿಂಗ್, MBBS, BSc ಮಾತ್ರ ಆಪ್ಷನ್ನ ನಮಗಿರೋದು? ಬೇರೆ ಆಯ್ಕೆಗಳೇನಾದರೂ ಇದೆಯಾ? ಕಾಮರ್ಸ್ ಮಾಡಿರೋರಿಗೆ ಇರುವಂತಹ ಅವಕಾಶಗಳು ಏನೇನು? ಯಾವ ಕಾಲೇಜ್ಗೆ ಸೇರಿದರೆ ಬೆಸ್ಟ್? ನಮ್ಮ ಬಜೆಟ್ನಲ್ಲಿ ಇರುವಂತಹ ಯಾವ ಕಾಲೇಜು ನಮಗೆ ಸೂಕ್ತ? ಇದು ಕೇವಲ PUC ಮುಗಿಸಿರುವ ವಿದ್ಯಾರ್ಥಿಗಳ ಪ್ರಶ್ನೆಗಳಷ್ಟೇ ಅಲ್ಲ, ಅವರ ಪೋಷಕರದ್ದು ಕೂಡ. ಇಂತಹ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ನಿಮ್ಮ ನ್ಯೂಸ್ ಫಸ್ಟ್ ಆಯೋಜಿಸಿರುವ ಎಜುಕೇಷನ್ ಎಕ್ಸ್ಪೋ ಜ್ಞಾನ ಸಂಗಮ ಎಲ್ಲಿ ಸಿಗತ್ತೆ? ಬೆಣ್ಣೆನಗರಿ, ಮ್ಯಾಂಚೆಸ್ಟರ್ ಕ್ಯಾಪಿಟಲ್ ಅಂತ ಕರೆಸಿಕೊಳ್ಳುವ ದಾವಣಗೆರೆಯ PB ರಸ್ತೆಯ ಬಳಿ ಇರುವಂತಹ ರೇಣುಕಾ ಮಂದಿರದಲ್ಲಿ ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಜ್ಞಾನ ಸಂಗಮ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ಒಂದೇ ಸೂರಿನಲ್ಲಿ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಯಾವ ಕೋರ್ಸ್ ಬೆಸ್ಟ್, ಯಾವ ಕಾಲೇಜ್ ಬೆಸ್ಟ್, ಕರಿಯರ್ ಆಪ್ಷನ್ಗೆ ಯಾವ ಫೀಲ್ಡ್ಗೆ ಹೋದರೆ ಸೂಕ್ತ ಅನ್ನೋ ಎಲ್ಲ ಡೌಟ್ಗಳಿಗೂ ಕೂಡ ಉತ್ತರ ಸಿಗತ್ತೆ. ಹಾಗೆ ಕಾರ್ಯಕ್ರಮವನ್ನು ದಾವಣಗೆರೆ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಉದ್ಘಾಟನೆ ಮಾಡಿದರು. SP ಶೇಖರ್ HT, ನ್ಯೂಸ್ ಫಸ್ಟ್ನ MD ಮತ್ತು CEO S ರವಿಕುಮಾರ್ ಕೂಡ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಈ ವೇಳೆ ಮಾತನಾಡಿದ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರು, ಜಗತ್ತನ್ನು ಬದಲಿಸೋದಕ್ಕೆ ಅತ್ಯಂತ ಪ್ರಬಲ ಮತ್ತು ಪ್ರಭಾವಿ ಅಸ್ತ್ರ ಅಂದರೆ ಅದು ಶಿಕ್ಷಣ. ಹಾಗೆ ಮಹಾತ್ಮ ಗಾಂಧಿ ಅವರು ಹೇಳಿದಂತೆ ಜಗತ್ತಿನಲ್ಲಿ ಬದಲಾವಣೆಯನ್ನು ಬಯಸುವ ಮೊದಲು ಆ ಬದಲಾವಣೆಯನ್ನು ನಿನ್ನಲ್ಲಿ ತಂದುಕೋ ಅನ್ನೋ ನಾಣ್ಣುಡಿಯನ್ನು ಹೇಳಿ ವಿದ್ಯಾರ್ಥಿಗಳಿಗೆ ಜ್ಞಾನ ಸಂಗಮದ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಕರೆಯನ್ನು ಕೊಟ್ಟರು. ನಮ್ಮ ಪ್ರತಿನಿಧಿ ಮಧು ಇಂಗಳದಾಳ್ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಮಧು, ಜ್ಞಾನ ಸಂಗಮ ಎಜುಕೇಷನ್ ಎಕ್ಸ್ಪೋ, ನ್ಯೂಸ್ ಫಸ್ಟ್ ನಡೆಸ್ತಾ ಇರುವಂತಹ ಎಕ್ಸ್ಪೋಗೆ ಬೆಳಗ್ಗೆಯೇ ಚಾಲನೆ ಸಿಕ್ಕಿದೆ. ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ? ವಿದ್ಯಾರ್ಥಿಗಳು ಯಾವೆಲ್ಲ ಡೌಟ್ಗಳನ್ನು ಕ್ಲಿಯರ್ ಮಾಡ್ಕೊಳ್ತಾ ಇದ್ದಾರೆ ಅಲ್ಲಿ? ಎಸ್ ನವೀನ್, ಮಧ್ಯ ಕರ್ನಾಟಕದ ಬೆಣ್ಣೆನಗರಿ ಅಂತಾನೆ ಫೇಮಸ್ ಆಗಿರುವಂತಹ ದಾವಣಗೆರೆ ಈಗ ವಿದ್ಯಾಕಾಶಿಯಾಗಿ ಕೂಡ ಮಾರ್ಪಾಟಾಗಿರುವಂಥದ್ದು. ಸಾಕಷ್ಟು ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳು ದಾವಣಗೆರೆಯಲ್ಲಿ ತಲೆ ಎತ್ತುತ್ತಾ ಇದೆ. ಈ ಒಂದು ನಗರದಲ್ಲಿ ಅಂದರೆ ಏನು ಈ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಸಂಖ್ಯೆಯ ವಿದ್ಯಾರ್ಥಿಗಳು ಬೇರೆ ಬೇರೆ ಶಿಕ್ಷಣವನ್ನು ಪಡಿಬೇಕು ಅನ್ನುವಂಥ ನಿರೀಕ್ಷೆಯಲ್ಲಿ ಇರ್ತಾರೆ. ಅಂಥ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ನ್ಯೂಸ್ ಫಸ್ಟ್ ಜ್ಞಾನ ಸಂಗಮ ಎಜುಕೇಷನ್ ಎಕ್ಸ್ಪೋ ಸಹಾಯಕಾರಿಯಾಗಿದೆ ಅನ್ನುವಂಥದ್ದು. ಬೆಳಿಗ್ಗೆಯಿಂದ ಏನು ಸುಮಾರು 9 ಗಂಟೆಯಿಂದನೂ ಕೂಡ ನಿರಂತರವಾಗಿ ವಿದ್ಯಾರ್ಥಿಗಳು ತಮ್ಮ ಪೋಷಕರೊಟ್ಟಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. 10:30ಕ್ಕೆ ಸರಿಯಾಗಿ ಸಂಸದರಾಗಿರುವಂತಹ ಪ್ರಭಾ ಮಲ್ಲಿಕಾರ್ಜುನ್ ಅವರು ಹಾಗೆ ದಾವಣಗೆರೆ SP ಅವರು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟರು. ಇದೇ ವೇಳೆ ನಮ್ಮ ನ್ಯೂಸ್ ಫಸ್ಟ್ ಸಂಸ್ಥೆಯ MD ಆಗಿರುವಂತಹ ರವಿಕುಮಾರ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಇದ್ರು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಪ್ರತಿಯೊಬ್ಬರು ಕೂಡ ಇಲ್ಲಿರುವಂತಹ ಶಿಕ್ಷಣ ಸಂಸ್ಥೆಗಳಲ್ಲಿ ಯಾವೆಲ್ಲ ಕೋರ್ಸ್ಗಳ ಲಭ್ಯತೆ ಇದೆ ಅನ್ನುವಂಥದ್ದನ್ನ ಇಂಚಿಂಚಾಗಿ ಕೂಡ ಮಾಹಿತಿಯನ್ನು ಪಡೆದಿರುವಂಥದ್ದು. ಯಾಕೆ ಅಂತಂದ್ರೆ ಇಂತಹ ಅಂದ್ರೆ ಮಧ್ಯ ಕರ್ನಾಟಕ ಭಾಗದಲ್ಲಿ ಈ ರೀತಿಯಾದಂತಹ ಎಕ್ಸ್ಪೋಗಳು ಯಾವ ಸಂಸ್ಥೆಗಳು ಕೂಡ ನಡೆಸಿರ್ಲಿಲ್ಲ. ಅದು ಈಗ ನ್ಯೂಸ್ ಫಸ್ಟ್ಗೆ ಪ್ಲಸ್ ಆಗಿರುವಂಥದ್ದು. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ದಾವಣಗೆರೆ ಮಾತ್ರ ಅಲ್ಲ, ಅಕ್ಕಪಕ್ಕದ ಜಿಲ್ಲೆಗಳಿಂದನೂ ಕೂಡ ಸಾಕಷ್ಟು ಜನ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಅದು ಕೂಡ ಪೋಷಕರೊಟ್ಟಿಗೆ. ಒಂದಷ್ಟು ಪೋಷಕರಿಗೂ ಕೂಡ ಗೊಂದಲಗಳಿರುತ್ತೆ. PUC ಆದ ನಂತರ ತಮ್ಮ ಮಕ್ಕಳಿಗೆ ಯಾವ ರೀತಿಯ ಶಿಕ್ಷಣವನ್ನು ಕೊಡಬೇಕು, ಯಾವ ಶಿಕ್ಷಣದಲ್ಲಿ ಯಾವ ರೀತಿಯ ಉದ್ಯೋಗಾವಕಾಶಗಳಿರ್ತವೆ ಅನ್ನುವಂಥ ಒಂದು ಗೊಂದಲ ಇರುತ್ತೆ. ಆ ಎಲ್ಲ ಗೊಂದಲಗಳನ್ನು ನಿವಾರಣೆ ಮಾಡುವಂತಹ ನಿಟ್ಟಿನಲ್ಲಿ ಕೂಡ ಪೋಷಕರು ಮಕ್ಕಳ ಜೊತೆ ಆಗಮಿಸಿದ್ರು. ಪ್ರತಿಯೊಂದು ಸ್ಟಾಲ್ಗೂ ಕೂಡ ಭೇಟಿ ನೀಡಿ ಪ್ರತಿಯೊಂದು ಶಿಕ್ಷಣ ಸಂಸ್ಥೆಯಲ್ಲಿ ಅವ್ರ ಹತ್ರ ಹೋಗಿ ಯಾವೆಲ್ಲ ಕೋರ್ಸ್ಗಳು ತಮ್ಮ ಕ್ಷೇತ್ರದಲ್ಲಿ ಇದೆ, ಅಂದರೆ ಅವರ ಕಾಲೇಜ್ಗಳಲ್ಲಿದೆ, ಏನೆಲ್ಲ ಉಪಯೋಗಗಳಾಗುತ್ತೆ, ಯಾವ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಿಸಿದ್ರೆ ಅನುಕೂಲ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಮಾಹಿತಿಯನ್ನು ತೆಗೆದುಕೊಂಡ್ರು. ಜೊತೆಗೆ ಏನು ಅಂತಂದರೆ ಈ ಒಂದು ನೀಟ್ ಆಗಿರ್ಬೋದು, CET ಆಗಿರ್ಬೋದು, ಅದಾದ ಬಳಿಕ ಹೇಗೆ ಕೋರ್ಸ್ನ ಆಯ್ಕೆ ಮಾಡಿಕೊಳ್ಳೋದು, ಕಾಲೇಜ್ ಆಪ್ಷನ್ ಎಂಟ್ರಿ ಯಾವ ರೀತಿಯಾಗಿರುತ್ತೆ, ಈ ರೀತಿಯಂತಹ ಮಾಹಿತಿಗಳು ಕೂಡ ಒಂದಷ್ಟು ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಗೊಂದಲನೇ ಇರುತ್ತೆ. ಯಾಕೆಂದ್ರೆ ಅದೊಂದು ಆಪ್ಷನ್ ಅನ್ನು ಎಂಟ್ರಿ ಮಾಡಬೇಕು ಅಂದ್ರೆ ಸಾಕಷ್ಟು ಸಮಯ ಹಿಡಿಯುತ್ತೆ. ಸೊ ಈ ತರ ಏನೆಲ್ಲ ಸಮಸ್ಯೆಗಳಿತ್ತು ಅವುಗಳನ್ನು ನಿವಾರಣೆ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ತಜ್ಞರು ಮಾಹಿತಿಯನ್ನು ನೀಡಿದ್ರು. ಅದನ್ನು ಕೂಡ ಇಲ್ಲಿನ ಪೋಷಕರು ಮತ್ತು ವಿದ್ಯಾರ್ಥಿಗಳು ಸ್ವೀಕರಿಸಿದ್ರು. ಅವ್ರು ಹೇಳ್ತಾ ಇರೋದೇನಂದ್ರೆ ಈ ರೀತಿಯಾಗಿ ಮಧ್ಯ ಕರ್ನಾಟಕ ಭಾಗದಲ್ಲಿ ಇಂತಹ ಕಾರ್ಯಕ್ರಮಗಳು ಎಲ್ಲೂ ಕೂಡ ನಡೆದಿರಲಿಲ್ಲ. ಅದರಲ್ಲೂ ಕೂಡ ಗ್ರಾಮೀಣ ಭಾಗದಿಂದ ಸಾಕಷ್ಟು ಜನ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕಾಗಿ ಇಲ್ಲಿಗೆ ಬರ್ತಾರೆ. ಅಂಥವ್ರಿಗೆ ಸರಿಯಾದ ರೀತಿಯಲ್ಲಿ ಗೈಡ್ಲೈನ್ ಸಿಕ್ಕರೆ ಅನುಕೂಲ ಅನ್ನುವಂಥದ್ದನ್ನ ಪೋಷಕರು ಮತ್ತು ವಿದ್ಯಾರ್ಥಿಗಳು ವ್ಯಕ್ತಪಡಿಸಿರುವಂಥದ್ದು. ನವೀನ್, ಥ್ಯಾಂಕ್ ಯು ಮಧು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.